ಅಚೀವ್ ಮಾಡಿದ್ರಿ ಅಂತ ನೋಡಿದ್ರಿ. ಈಗ ಏನಪ್ಪ ಅಂದರೆ ನಮ್ಮ ಗೌತಮಿ ಅವ್ರು ಹೇಳ್ತಾರೆ, ಬಟ್ ನಾನು 2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲನಿ ಅಂದರೆ ಐ ಆಲ್ವೇಸ್ ಟೆಲ್ ಟ್ಯಾಲೆಂಟ್ಸ್ ಹಬ್ ಅಂತ ಅಲ್ವಾ. ನಾವು ನಮ್ಮ కాలనీలో ಯಾವ ప్రతిభ ಇಲ್ಲ ಹೇಳಿ, ಯಾವ టాలెంట్ లేదు మా కాలనీలో. అన్ని టాలెంట్స్ ఉంది, చిన్న బిడ్ నుంచి పెద్ద ఆంటీ అవ్వ వరకును ఈచ్ అండ్ ఎవ్రీ వన్ ఈజ్ వెరీ వెరీ టాలెంటెడ్. అవునా కదా, ఒప్పుకుంటారా లేదా? సో ఇప్పుడు మన కాలనీలో డాటర్ ఇన్ లా అయిందే భువన గారికి మన ఒక చిన్న గ్రాటిట్యూడ్ చూపిస్తున్నాము. సో వై వీ హ్యావ్ సెలెక్టెడ్ భువన ఎల్ గౌతమి. ಸೊ ನೀವೆಲ್ಲರೂ ಇತ್ತೀಚೆಗೆ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನೋಡಿರ್ತೀರಾ, ನಮ್ಮ ಭುವನ ಅವ್ರದ್ದು ವೀಡಿಯೋಸು ಎಲ್ಲ ನೋಡಿರ್ತೀರಾ. ಸೊ ಐ ಪ್ರೌಡ್ಲಿ ಇನ್ವೈಟ್ ಭುವನ ರಾಘವೇಂದ್ರ ಫಾರ್ ವಿನ್ನಿಂಗ್ ಮಿಸ್ ಒರೇಟರ್ ಅವಾರ್ಡ್ ಇನ್ ವೈಶಾಖ್ event held at Hyderabad this year. So I kindly invite our committee members to please honor her on this occasion. Can I have a big round of applause, please? ಒಂದೆರಡು ಮಾತು, ಜಾಸ್ತಿ ಟೈಮ್ ತಗೊಳಲ್ಲ. ಅವ್ರು ಏನು ಅಚೀವ್ ಮಾಡಿದ್ದಾರೆ ಅಂತ ಅವ್ರ ಬಾಯಲ್ಲೇ ಕೇಳೋಣ ಅಂತ ನಾವು ಯಾರು ಹೇಳಿಲ್ಲ. ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ವುಮೆನ್ಸ್ ಡೇ. ಮಗು ಮದುವೆ ಆಗಿದ ತಕ್ಷಣ ಮುಗ್ದೋಯ್ತಾ, ಎಲ್ಲ ಆಗೋಯ್ತಾ? ಐ ಆಮ್ ಲಿಟಲ್ ಇಮೋಷನಲ್ ಬಿಕಾಸ್ ನಾನು ಮಾತಾಡೋ ಅಳು ಬರುತ್ತೆ. ಲಿಟಲ್ ಆಗೋಯ್ತಂದ್ರೆ ಮದುವೆ ಆದ್ಮೇಲೆ ಇಲ್ಲ, ಇಟ್ಸ್ ನಾಟ್ ಲೈಕ್ ದಟ್. ಕ್ಯಾನ್ ಅಚೀವ್ ಮೋರ್. ನಿಮಗೆ ಸಾಧನೆ ಮಾಡೋದಕ್ಕೆ ಸ್ಫೂರ್ತಿಯಾಗಿ ತುಂಬ ಜನ ಇರ್ತಾರೆ, ರೋಲ್ ಮಾಡೆಲ್ಸ್ ನೀವು ಅನ್ಕೋತೀರ. ಬಟ್ ಅವ್ರ ಫ್ಯಾಮಿಲಿ ನೋಡಿ, ಇಟ್ಸ್ ನಾಟ್ ಬಿ ಲೈಕ್ ದಟ್. ಬಟ್ ನಿಮಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಇರುತ್ತೆ ಅಷ್ಟು ನೀವು ಹೋಗ್ತೀರ. ಸೊ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಹತ್ತಿರ ಇಟ್ ಡಸಂಟ್ ಮೀನ್ ಲೈಕ್ ಅವರೇ ಎಲ್ಲ ಮಾಡಿ ನೀನು ಫ್ರೀಯಾಗಿ ಕೂತ್ಕೋ, ನೀನೇ ಹೋಗ್ಬಾ, ನಾನೇ ನೀನು ಕೆಲಸ ಮಾಡ್ತಾ ನೀನು ಏನು ಮಾಡೋಕ್ಕೆ ಇಷ್ಟ ಇದೆ ಮಾಡೋಕ್ಕೆ ಬಿಡ್ತಾರೆ. ದೇ ವಿಲ್ ಹೆಲ್ಪ್ ಯು ಇನ್ ಯೋರ್ ಗ್ರೋತ್. ನಿನಗೇನು ಇಷ್ಟ, ನಿನಗೇನು ಖುಷಿ, ನಿನಗೇನು ಸಂತೋಷ ಆಗುತ್ತೆ, ನೀನು ಏನು ಮಾಡಿದ್ರೆ ನೀನು ಖುಷಿಯಾಗಿರ್ತೀಯ, ಅದನ್ನ ನೋಡಿ ಅವ್ರು ಖುಷಿ ಪಡ್ತಾರೆ. ಈಗಿನ ಕಾಲದಲ್ಲಿ ಐ ಹ್ಯಾವ್ ಸೀನ್ ಆಲ್ ದ ಫ್ಯಾಮಿಲಿ, ದಟ್ ಟು ಅವರ್ ಕಾಲನಿ ಮೆಂಬರ್ಸ್, ಇವನ್ ಮೈ ಅತ್ತೆ ಆ್ಯಂಡ್ ಮಾಮ, ಆಲ್ ಆರ್ ಲೈಕ್ ದಟ್. ಇವತ್ತು ಏನಾದರೂ ಒಂದು ಪ್ರೋಗ್ರಾಮ್ ಇದೆ ಅಲ್ರಿ, ನಾನು ಹೇಳ್ತೇನೆ ನಂಗೆ ನಾಳೆ ಪ್ರೋಗ್ರಾಮ್ ಇದೆ ಹೋಗ್ಬೇಕು ಅಂತ, ಫ್ಯಾಮಿಲಿ ಸಪೋರ್ಟ್ ಮಾಡೇ ಮಾಡ್ತಾರೆ, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ನನಗೆ ಅಕಸ್ಮಾತ್ ನಾನು ಆಗಲ್ಲ, ನನ್ನ ಪ್ರೋಗ್ರಾಮ್ ಎಲ್ಲ ಕಣೆ, ನನ್ನ ಕೈಲಿ ಆಗಲ್ಲ ಇವತ್ತು ಬರೋಕ್ಕೆ ಅಂದರೆ ನನ್ನ ಫ್ರೆಂಡ್ಸ್ ಎಷ್ಟು ಫೋರ್ಸ್ ಮಾಡ್ತಾರೆ. ಇವನ್ ಮ್ಯಾಮ್ ಕೂಡ ಅಷ್ಟೇ, ಇವತ್ತು ಪ್ರೋಗ್ರಾಮ್ ಮ್ಯಾಮ್ ನನ್ನ ಕೈಲಿ ಆಗಲ್ಲ ಮ್ಯಾಮ್, ನಾನು ಮಾಡೋಕ್ಕಾಗಲ್ಲ ಅಂತಂದರೆ ಶಿ ಕಾಲ್ ಮೀ, ಶಿ ಟೆಕ್ಸ್ಟೆಡ್ ಮೀ, ಎಷ್ಟು ಸತಿ ಫೋನ್ ಮಾಡಿಲ್ಲ, ನೀನು ಮಾಡಲೇಬೇಕು, ನಿನ್ನ ಕೈಲಿ ಆಗುತ್ತೆ. ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇ, ಅವ್ರ ಕೈಲಿ ಎಷ್ಟು ಸಪೋರ್ಟ್ ಅಂದರೆ ಈಚ್ ಆಫ್ ದಿಸ್ ಮೆಂಬರ್ಸ್, ಸೇಮ್ ಕಾಲನಿ, ಸೇಮ್ ಸಂಘದವರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಎಲ್ಲೇ ಒಂದು ಅಪರ್ಚುನಿಟೀಸ್ ಕಾಲ್ ಅಂತ ನೋಡು, ನಿನಗೆ ಇದಾಗುತ್ತೆ, ನೀನು ಮಾಡ್ತೀಯ, ನೀನು ಮಾಡು ಅಂತ ಹೇಳಿದ್ದ. ಐ ಆಮ್ ಹ್ಯಾಪಿ ದಟ್ ಐ ಬಿಲಾಂಗ್ ಟು ದಿಸ್ ಕಾಲೇಜ್. ನೋಡಿದ ತಕ್ಷಣ ದುರಹಾಸೆ ಪಡ್ಕೊಳ್ಳೋದಲ್ಲ ರೀ, ನೋಡಿದ ತಕ್ಷಣ ತುಳಿಯೋದಲ್ಲ, ನೋಡಿದ ತಕ್ಷಣ ಅವಳನ್ನ ಕರಿಬೇಡ, ಅವಳು ಬಂದರೆ ನಾವು ಹೈಲೈಟ್ ಆಗಲ್ಲ, ಆ ಥರ ಇರೋರಲ್ಲಿ ಯಾರೂ ಇಲ್ಲ. ಇವರೆಲ್ಲ ನೀವು ಚಿಕ್ಕನ್ ಮಾಡಿ ಬರ್ತೀಯಾ, ಮಾಡ್ತೀಯಾ, ನಾವು ಜೊತೆಗೆ ಮಾಡೋಣ, ನೀನು ತುಂಬ ಚೆನ್ನಾಗಿ ಮಾಡ್ತೀಯ, ನಂಗೆ ನೀನು ಮಾಡೋದು ಇಷ್ಟ ಆಗುತ್ತೆ. ಫೋನಲ್ಲಿ ಮೆಸೇಜಲ್ಲಿ ಐ ಆಮ್ ನಾಟ್ ಎ ಸೋಷಿಯಲ್ ಗರ್ಲ್, ನಾನು ತುಂಬ ಎಲ್ಲರ ಜೊತೆ ಸೇರೋದಿಲ್ಲ. ಬಟ್ ಎಲ್ಲರೂ ನನಗೆ ಫೋನ್ ಮಾಡಿ ಹೇಳ್ತಾರೆ, ನೀವು ತುಂಬ ಚೆನ್ನಾಗಿ ಮಾಡ್ತಿದ್ಯಾ ಬೋನ, ನನ್ನ ಮಗಳ ಹತ್ರ ನನ್ನ ಮಗಳನ್ನ ಹೇಳ್ಕೊಳಕ್ಕಾಗುತ್ತಾ, ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ, ನಿಂಗೆ ಇನ್ನೇನೇನು ಬೇಕು, ನಿಂಗೆ ಇನ್ನೆಲ್ಲ ಹೋಗಬೇಕು, ಇಲ್ಲೊಂದು ಅಪಾರ್ಚುನಿಟಿ ಇದೆ ಬರ್ತೀಯಾ, ಈ ಥರ ಎಲ್ಲ ಸಪೋರ್ಟ್ ಮಾಡ್ತಿರೋ ಕಾಲೋನಿಲಿ ಇದ್ದೆ ನಾನು, ನನಗೆ ಇದು ಹೆಮ್ಮೆ ಇದೆ. ಅದಾದಮೇಲೆ ನನ್ನ ಸಾಧನೆ ಬಗ್ಗೆ ಹೇಳಬೇಕಾದ್ರೆ
ನಾನು ವಿದ್ವತ್ತಲ್ಲಿ ಭರತನಾಟ್ಯ ಮಾಡಿದ್ದೀನಿ. ಇವಾಗ ಒಂದು ಡಾನ್ಸ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀನಿ. ಇದು ನನ್ನ ಪ್ಯಾಷನ್. ನಾನು 10 years ಅಂತ ಕ್ಲಿನಿಕಲ್ ರಿಸರ್ಚ್ ಫಾರ್ಮಸಿ ವರ್ಕ್ ಮಾಡ್ತಾ ಇದ್ದೀನಿ. MSc ಇನ್ ಕೆಮಿಸ್ಟ್ರಿ ಆಗಿದೆ. ಸೊ ಐ ಆಮ್ ಬ್ಯಾಲೆನ್ಸಿಂಗ್ ಬೋತ್ ಪರ್ಸ್ನಲ್, ಪ್ರೊಫೆಷ್ನಲ್ ಆ್ಯಂಡ್ ಮೈ ಪ್ಯಾಷನ್. ಸೊ ಇದೆರಡು ಮಾತಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ, ನಿಮಗೆಲ್ಲರ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಭುವನ.